ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ನೀವು ಸುಮಾರು ಜನ ಸಾಯಿಬಾಬಾ ದೇವರ ಭಕ್ತರು ಕೇಳಿದ್ರಿ ಆ ತಂದೆಯ ಒಂದು ವಿಡಿಯೋಗಳನ್ನು ಕೂಡ ತಿಳಿಸಿಕೊಡಿ ಅಕ್ಕ ಅಂತ. ಅದಕ್ಕೋಸ್ಕರ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ. ಗುರು ಡಿವೋಷ್ನಲ್ ಟಾಕ್ಸ್ ಅಂತಂದ್ಬಿಟ್ಟು ಆ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಪ್ರೀತಿ ಸಿಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಈ ದಿನ ಶನಿವಾರ, ನಮಗೆ ಶ್ರಾವಣ ಶನಿವಾರದ ದಿನ ಕೂಡ ಪಂಚಮಿ ಇರುವುದು ಬಹಳ ಶಕ್ತಿದಾಯಕವಾದ ಒಂದು ದಿನ. ನಮ್ಮ ಎಲ್ಲ ಕಷ್ಟಗಳನ್ನು ತೊಲಗಿಸಲು ಏನು ಮಾಡೋದು ಬೇಡ, ಈ ಮಂತ್ರ ಜಪ ಮಾಡಿದರೆ ಸಾಕು. ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ 5ನೇ ಸ್ಥಾನ ಪಡೆದಿರೋದು. ಮೊದಲೆಲ್ಲನೂ ನಾವು ಎಲ್ಲೂ ದೇವಸ್ಥಾನಗಳು ಅಂತ ಹೋಗ್ತಾ ಇರಲಿಲ್ಲ. ಹಳ್ಳಿಗಳಲ್ಲೇ ಪ್ರತಿ ಹಳ್ಳಿಗಳಲ್ಲೂ ಗ್ರಾಮ ದೇವತೆಗಳು ಅಂತ ಇರ್ತಾಯಿದ್ರು. ಗ್ರಾಮ ದೇವತೆಗಳಲ್ಲೇ ಆ ತಾಯಿ 5ನೇ ಸ್ಥಾನ ಪಡೆದಿರೋದು. ಆ ತಾಯಿಯನ್ನು ಪಂಚಮಿ ಎಂದು ಕೂಡ ಕರಿತೀವಿ. ಸುಮಾರು ಜನ ಅಕ್ಕ ನಮಗೆ ಎಷ್ಟು ಒಳ್ಳೆಯದಾಗಿದೆ ಅಕ್ಕ, ತುಂಬ ಕಷ್ಟದಲ್ಲಿದ್ವಿ, ಸಾಲನ ಮನೆಯ ಹತ್ತಿರನೇ ಹುಡುಕಿಕೊಂಡು ತಂದು ಕೊಟ್ಟಿದ್ದಾರೆ, ನಮ್ಮ ಕಷ್ಟಗಳು ಈಗ ತೀರಿದೆ, ಒಂದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೀವಿ ಅಕ್ಕ ಅಂತಂದ್ಬಿಟ್ಟು ಪಾಸಿಟಿವ್ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಮಗೆ ಕೋರಿಕೆ ನೆರವೇರಲಿಲ್ಲ ಅಂದ ತಕ್ಷಣ ಯಾವ ದೇವರು ಇಲ್ಲ, ಯಾವ ಮಂತ್ರ ಪೂಜೆಗಳು ಏನು ನಮಗೆ ಫಲಿಸಲ್ಲ ಅಂತ ನಾವು ಅಂದ್ಕೊಳ್ಳೋದು ಸಹಜ. ಯಾಕಂದರೆ ಮನುಷ್ಯನ ಸ್ವಭಾವ ಒಳ್ಳೆಯದಾದರೆ ಈ ಪ್ರಪಂಚದಲ್ಲಿ ಎಲ್ಲನೂ ಇದೆ ಅಂತ ಅಂದ್ಕೊಳ್ತೀವಿ, ಕೆಟ್ಟದ್ದಾದರೆ ಏನೂ ಇಲ್ಲ ಅಂತ ಅಂದ್ಕೊಳ್ತೀವಿ. ಅದರಿಂದ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ರೂಪ ಅಂತಂದ್ಬಿಟ್ಟು, ಅಕ್ಕ ತುಂಬ ಧನ್ಯವಾದಗಳು, ಒಳ್ಳೆಯ ದಾರಿ ಮಾರ್ಗ ತೋರಿಸಿ ಕೊಡುತ್ತಿದ್ದೀರಾ. ನಿಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲ ಮಂತ್ರಗಳನ್ನು ಪ್ರತಿದಿನ ಪಠಿಸುತ್ತಿದ್ದೇನೆ. ನಮ್ಮ ಜೀವನ ಈಗ ತುಂಬ ಸುಗಮವಾಗಿ ನಡೆಯುತ್ತಿದೆ. ನಿಮಗೆ ಅಮ್ಮ ವಾರಾಹಿ ತಾಯಿಗೆ ಒಳ್ಳೆಯದನ್ನೇ ಮಾಡಲಿ, ಇನ್ನೂ ಹೆಚ್ಚು ನಿಮ್ಮ ವಾರಾಹಿ ವಿಡಿಯೋ ಬರಲಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್. ಆ ತಾಯಿ ನಿಮಗೆ ಸುಖ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ. ಒಂದು ನೆಮ್ಮದಿಯ ಜೀವನ ಅನ್ನೋದು ಈಗ ತುಂಬ ವಿರಳ ಆಗಿಬಿಟ್ಟಿದೆ. ನೆಮ್ಮದಿ ಅನ್ನೋದು ಇಲ್ಲ ಅಂದರೆ ಅದಕ್ಕೂ ಕೂಡ ಕಾರಣ ನಾವೇ ಸ್ನೇಹಿತರೆ. ಏಕೆಂದರೆ ಅತಿಯಾಗಿ ಯಾವುದರ ಮೇಲೆ ನಂಬಿಕೆ ಇಡ್ತೀವಿ, ಆಸೆ ಪಡ್ತಾ ಇರ್ತೀವಿ, ಅದು ನಿರಾಸೆಯಾದಾಗ ಯಾವ ದೇವರು ಇಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಅದೆಲ್ಲ ನಮಗೆ ಪರೀಕ್ಷೆಗಳು. ಆ ಪರೀಕ್ಷೆಯನ್ನು ನಾವು ಹೋರಾಟದಿಂದ ಮೆಟ್ಟಿ ಯಾರು ಮುಂದೆ ಸಾಗ್ತಾರೋ ಅವ್ರಿಗೆ ಉತ್ತಮವಾದ ಒಂದು ಜೀವನ ಮುಂದೆ ಇದೆ ಅಂತ ಅರ್ಥ. ಅಷ್ಟು ತಾಳ್ಮೆ ನಮಗೆ ಇರಬೇಕು. ಎಷ್ಟು ಪರೀಕ್ಷೆಗಳು ಬರುತ್ತೋ ಬರಲಿ ನೋಡೋಣ ಅಂತಂದ್ಬಿಟ್ಟು ಆ ತಾಯಿಯ ಮೇಲೆ ನಂಬಿಕೆಯಿಂದ ಪ್ರತಿನಿತ್ಯ ನಾವು ಸಾಗ್ತಾ ಹೋಗಬೇಕು. ಸುಮಾರು ಜನಕ್ಕೆ ನಮಗೆ ಒಂದು ಮನೆ ಕಟ್ಕೊಳ್ಬೇಕು ಆಸೆ ತುಂಬ ಇದೆ ಅಕ್ಕ, ಚಿಕ್ಕದಾಗಾದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು. ಯಾರಿಗಿಷ್ಟ ಇರಲ್ಲ ಹೇಳಿ ಸ್ವಂತ ಮನೆ ಅನ್ನೋದು. ಅದಕ್ಕೋಸ್ಕರ ಈ ಮನೆ ಜಮೀನು ಈ ಪ್ರಾಪರ್ಟೀಸ್ ಏನೇ ಇರುತ್ತೆ ನೋಡಿ, ಅವುಗಳಿಗೆ ವಿಶೇಷವಾಗಿ ವಾರಾಹಿ ದೇವಿ ಆ ವರವನ್ನು ಕೊಡ್ತಾಳೆ. ಸಂಕಲ್ಪ ಮಾಡ್ಕೊಳ್ಬೇಕು ನಾವು. ಈ ಪಂಚಮಿ ತಿಥಿಗಳಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. 5 ಅಥವಾ 9 ಪಂಚಮಿ ಪೂಜೆ ಮಾಡ್ತೇನೆ ಎಂದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೂ ಇಲ್ಲ. ಆ ತಾಯಿಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ಒಂದು ದೀಪನ ಹಚ್ಚಿ, ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪ, ನೀವು ಮತ್ತೊಂದು ದೀಪ ಯಾವುದು ಹಚ್ಚುತ್ತೀರೋ ಹಚ್ಚಿಬಿಟ್ಟು ಕೇಳ್ಕೊಳ್ಳಿ. ಬೆಲ್ಲದ ಪಾನಕ ಅಥವಾ ಬೆಲ್ಲದಿಂದ ಮಾಡಿದಂಥ ಯಾವುದೇ ನೈವೇದ್ಯ ಆಗಿರಬಹುದು, ಯಾವುದು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲ, ಏಕೆಂದರೆ ಆ ತಾಯಿಗೆ ಬೆಲ್ಲ ಅನ್ನೋದು ಬಹಳ ಪ್ರೀತಿಕರ. ಹಾಗೂ ಭೂಮಿಯ ಒಳಗೆ ಬೆಳೆಯುವ ಹಣ್ಣು ತರಕಾರಿ ಯಾವುದೇ ಆಗಿರಬಹುದು, ಯಾವುದಾದರೂ ಒಂದಾದ್ರೂ ನೀವು ಇಟ್ಟು ಆ ತಾಯಿಯಲ್ಲಿ ಕೇಳ್ಕೊಳ್ಬಹುದು. ಏಕೆಂದರೆ ನಮ್ಮ ಸಂತೋಷಕ್ಕೆ ನಾವು ಆ ಪ್ರೀತಿ ಪಾತ್ರರಾಗಬೇಕು ಅಂದರೆ ಒಂದು ಇಷ್ಟವಾದ ಕೆಲಸವನ್ನು ಮಾಡಬೇಕು ಅಂತ ನಮಗೂ ಒಂದು ಸಮಾಧಾನ ಇರುತ್ತೆ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮಾಡಿಕೊಳ್ಬಹುದು. ಆ ಥರ ಮಾಡಿಕೊಂಡು ತಾಯಿಯಲ್ಲಿ ಕೇಳ್ಕೊಳ್ಳಿ. ಈ
ರೀತಿ ಮಾಡ್ತೀವಿ, ನಮ್ಮ ಕಷ್ಟಗಳ ಎಲ್ಲ ದೂರ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ. ಸುಮಾರು ಜನಕ್ಕೆ ನಮಗೆ ಕೆಲಸ ಬೇಕಾಗಿದೆ, ಮದುವೆ ವಿಳಂಬ ಆಗ್ತಾಯಿದೆ, ನಮಗೆ ಸಂತಾನ ಭಾಗ್ಯ ಇಲ್ಲ, ಹಾಸ್ಪಿಟ್ಲಲ್ಲೆಲ್ಲ ನೋಡಿಸಿದ್ದೀವಿ ಅಂತ. ನಮಗೆ ಎಲ್ಲ ಪರೀಕ್ಷೆಗಳು ಮುಗಿದ ಮೇಲೆ ದೇವ್ರ ಮೇಲೆ ಭಾರ ಹಾಕ್ತೀವಿ ಸ್ನೇಹಿತರೆ, ಆಗ ದೇವರೇ ನಮಗೆ ದಾರಿ ತೋರಿಸ್ತಾರೆ. ಇದು ನಾವು ನೆನಪಲ್ಲಿಟ್ಕೊಳ್ಬೇಕು. ನಮ್ಮ ಪ್ರಯತ್ನ ನಿರಂತರವಾಗಿ ಇರಬೇಕು. ಮನುಷ್ಯನ ಪ್ರಯತ್ನವಿಲ್ಲದ್ದು ಯಾವುದೂ ನಡೆಯಲ್ಲ, ಇದು ಮಾತ್ರ ನಾವು ಅಂದ್ಕೊಳ್ಳೇಬೇಕು. ಆ ಪ್ರಯತ್ನಕ್ಕೋಸ್ಕರ, ನಮ್ಮ ಆತ್ಮಧೈರ್ಯಕ್ಕೋಸ್ಕರ ಆ ತಾಯಿ ಶ್ರೀರಕ್ಷೆಯಾಗಿ ನಿಲ್ತಾಳೆ. ಈ ವಿಶೇಷ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿರೋದ್ರಿಂದ ನಿಮಗೆ ಯಾವ ಸಮಯದಲ್ಲಾದ್ರೂ ಈ ಮಂತ್ರಗಳನ್ನು ಜಪ ಮಾಡ್ಕೊಳ್ಬಹುದು. ಯಾಕೆ ಅಷ್ಟು ವಿಶೇಷತೆ ಅಂದರೆ, ಆ ತಾಯಿಗೆ ರಾತ್ರಿ ಪೂಜೆ ಮಾಡೋದ್ರಿಂದ ರಾತ್ರಿ ಕೂಡ ನಾವು ಆರಾಧನೆ ಮಾಡ್ಬೋದು. ಸುಮಾರು ಜನ ಅಕ್ಕ ನಾವು ಕೆಲಸಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಕ್ಕ, ನಾವು ಯಾವ ಥರ ಮಂತ್ರಗಳನ್ನು ಹೇಳ್ಕೊಳ್ಳೋದು, ಪ್ರತಿಯೊಂದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ನೋಡಿ, ಆ ಕೆಲಸ ಕಾರ್ಯಗಳನ್ನು ಕೂಡ ನಾವು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಜೀವನಕ್ಕೆ ಬಹಳ ಮುಖ್ಯ. ಅದನ್ನು ಬಿಟ್ಟು ನಾವು ಸುಮ್ಮನೆ ಹಾಗೇ ಕೂತ್ಕೊಂಡು ಪೂಜೆಗಳನ್ನ ಮಾಡ್ತೀವಿ ಅಂದರೂ ಕೂಡ ಅದು ನಡೆಯಲ್ಲ ಸ್ನೇಹಿತರೆ. ದೇವ್ರ ಮೇಲೆ ಭಾರ ಹಾಕಿ ಆ ತಾಯಿ ಎಲ್ಲ ನೆರವೇರಿಸ್ಕೊಡ್ತಾರೆ ಅಂತ ಕೇಳ್ತಾ, ನಾವು ನಿಮಗೆ ಯಾವ ಸಮಯದಲ್ಲಿ ಒಂದು ಫ್ರೀ ಟೈಮ್ ಅಂತ ಸಿಗುತ್ತೆ ನೋಡಿ, ಆ ಸಮಯದಲ್ಲೇ ನೀವು ಈ ಮಂತ್ರ ಜಪನ ಮಾಡ್ಕೊಳ್ಬಹುದು. ಯಾಕಂದರೆ ಆ ತಾಯಿಯ ಮತ್ತೊಂದು ಮೂಲ ಮಂತ್ರನ ಶೇರ್ ಮಾಡಿದ್ದೀನಿ. ಆ ಮಂತ್ರಕ್ಕೆ ತುಂಬ ಶಕ್ತಿ ಇದೆ. ಅದನ್ನು ನೀವು 9 ಬಾರಿ ಪಠಿಸಿ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ